ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರ್ತೂರು ಪ್ರಕಾಶ್ ಬಿಜೆಪಿ ನಾಯಕರು ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ವಿಚಾರಕ್ಕೆ ಕೈ ಇಟ್ರೆ ಕತೆ ಕ್ಲೋಸ್ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಮುಗಿದಂತೆ, ಸ್ಮಶಾನಕ್ಕೆ ಹೋದಂತೆ. ಸಿದ್ದರಾಮಯ್ಯಗೆ ಸದಾ ಕುರುಬ ಸಮಾಜದ ಬೆಂಬಲ ಇದೆ. ಕುರುಬ ಸಮಾಜ ಮುಟ್ಟೋದಕ್ಕೆ ಭಯ ಪಡ್ತಾರೆ. ನಮಗೆ ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ. ವರ್ತೂರು ಪ್ರಕಾಶ್ ಹೇಳಿಕೆ. ಅಹಿಂದ ವರ್ಗದ ಪರವಾಗಿ ನಾನು ಕರೆ ಕೊಡ್ತಾ ಇದ್ದೀನಿ. ಪಕ್ಷಾತೀತವಾಗಿ ಸಿಎಂ ಪರ ಅಹಿಂದ ವರ್ಗ ನಿಲ್ಲಬೇಕು. ಕೋಲಾರದಲ್ಲಿ ಬಿಜೆಪಿ ನಾಯಕ ವರ್ತೂರು ಪ್ರಕಾಶ್ ಹೇಳಿಕೆ ನೋಡಿ. ವರ್ತೂರು ಪ್ರಕಾಶ್ ಈ ಹಿಂದೆ ಸಿದ್ದರಾಮಯ್ಯ ಬಣದಲ್ಲಿ ಕಾಣಿಸಿಕೊಂಡಂತಹ ನಾಯಕ, ಸ್ವತಃ ಕುರುಬ ಸಮುದಾಯದ ನಾಯಕ ಕೂಡ ಹೌದು. ವರ್ತೂರು ಪ್ರಕಾಶ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದ್ರು. ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ರು ಕೋಲಾರದಲ್ಲಿ. ಆದರೆ ಈಗ ನೋಡಿ ಯಾವ ರೀತಿಯ ಪರಿಸ್ಥಿತಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರೆ ಅಥವಾ ಕೆಳಗಿಳಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು, ಅಂದರೆ ರಾಜ್ಯ ಬಿಜೆಪಿ ನಾಯಕರ ಹೇಳಿಕೆಗಳು ಬೇರೆ ರೀತಿಯಲ್ಲಿದೆ. ಬಟ್ ವರ್ತೂರು ಪ್ರಕಾಶ್ ಬಿಜೆಪಿಯ ನಾಯಕ, ಕೋಲಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಪಡೆದುಕೊಂಡು ಸ್ಪರ್ಧಿಸಿದಂಥ ಕ್ಯಾಂಡಿಡೇಟ್ ಈಗ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿರುವಂಥದ್ದು. ಅಹಿಂದ ವರ್ಗ ನಿಲ್ಲಬೇಕು ಸಿದ್ದರಾಮಯ್ಯನವರ ಪರವಾಗಿ ಅಂತ ಹೇಳಿ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ವರ್ತೂರು ಪ್ರಕಾಶ್ ಅವರ ನಡೆ ಏನಾಗಬಹುದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ವರ್ತೂರು ಪ್ರಕಾಶ್ ಒಂದು ರೀತಿಯಾಗಿ ಈ ಹಿಂದೆ ಪಕ್ಷೇತರವಾಗಿ ನಿಲ್ತಾ ಇದ್ರು. ಅದಾದ ನಂತರ ಕಾಂಗ್ರೆಸ್ಗೆ ಸಪೋರ್ಟ್ ಅಂತ ಹೇಳ್ತಾರೆ, ಬಿಜೆಪಿಗೆ ಸಪೋರ್ಟ್ ಅಂತ ಹೇಳ್ತಾರೆ. ಇನ್ನೇನು ಕಾಂಗ್ರೆಸ್ಗೆ ಬಂದೇ ಬಿಡ್ತೀನಿ ಅಂತ ಹೇಳ್ತಾರೆ. ಏಕಾಏಕಿಯಾಗಿ ಬಿಜೆಪಿಯಲ್ಲಿ ಟಿಕೆಟನ್ನು ಪಡೆದುಕೊಳ್ತಾರೆ. ಈಗ ಸಿದ್ದರಾಮಯ್ಯನವರನ್ನು ಹೊಗಳಿದ ಈ ಕಾರಣಕ್ಕಾಗಿ ಅವರ ರಾಜಕೀಯ ನಡೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಅದಕ್ಕೂ ಮೊದಲು ಸಿದ್ದರಾಮಯ್ಯನವರ ಪರವಾಗಿ ಯಾವ ರೀತಿಯಾಗಿ ಬ್ಯಾಟ್ ಬೀಸಿದ್ದಾರೆ ನೋಡ್ಕೊಂಬನ್ನಿ. ಸಮಾಜ ಯಾವ್ದಾದ್ರು ಇದ್ದೆ ಅದು ಕುರುಬ ಸಮಾಜ, ಅದರ ನೇತೃತ್ವ ವಹಿಸ್ತಕ್ಕಂಥದ್ದು ಸಿದ್ದರಾಮಯ್ಯನವರೇ. ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಡ್ಸಕ್ಕಾಗ್ಲಿ ಮುಟ್ಟಕ್ಕಾಗ್ಲಿ ಬಹಳ ಭಯ ಪಡ್ತಾರೆ. ಅದು ನಾವು ಒಗ್ಗಟ್ಟಿದ್ರೆ ಮಾತ್ರನೇ. ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳೋದು, ನಮ್ಮ ಸಮಾಜನ ಮುಗಿಸುವಂತ ಕೆಲಸ ನಡೀತಿದೆ. ಹಾಗಾಗಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿವಸದಲ್ಲಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಇಲ್ಲಿ ಕೂತಿರೋರು ಮತ್ತೆ ಮುಂದೆ ನಿಂತಿರೋರು 90% ಅಹಿಂದ ಸಮಾಜ. ಕುರುಬರಲ್ಲ ಇಲ್ಲಿರೋದು, ಅಹಿಂದ ಸಮಾಜ. ವೇದಿಕೆ ಮೇಲೆ ಇರೋದು ಅಷ್ಟೇ, ಮುಂದೆ ಇರೋದು ಅಷ್ಟೇನೆ. ಬೇರೆ ಕನಕ ಜಯಂತಿ ಅಂತ ಕುರುಬರು ಸೇರಿರೋದಲ್ಲ, ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು. ಈ ರಾಜ್ಯದ ಜನತೆಗೆ, ಅಹಿಂದ ವರ್ಗಕ್ಕೆ ನಾನೊಂದು ಕರೆ ಕೊಡ್ತೀನಿ. ನಾನು ರಾಜಕೀಯ ಪರವಾದಿಂದ ಹೇಳ್ತಾ ಇರ್ತಕ್ಕಂಥದ್ದು, ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತ. ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತ. ಇವತ್ತೇನು ಕಳೆದ ಒಂದು ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಆಗೋಗ್ಬಿಡುತ್ತೆ ಅಂತ ಹೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು, ಬಿಜೆಪಿನಲ್ಲೂ ಮಾತಾಡ್ತಾರೆ ಒಂದು ಗುಂಪು. ಏನಾದ್ರೂ ಈ ಅಹಿಂದ ವರ್ಗ ಜನ ಕೇಳ್ತಾ ಇರೋದು, ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ 80% ಅಹಿಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 80% ಸಮಾಜ